ಬಟ್ ರಾಜ್ಯದ ಜನತೆಯ ಪರವಾಗಿ ಸರ್ಕಾರಕ್ಕೆ ಮತ್ತು SITಗೆ ನಮ್ಮ ಮನವಿ ಹಾಗೂ ಒತ್ತಾಯ, ಇದರ ರೀಇನ್ವೆಸ್ಟಿಗೇಷನ್ ಆಗಬೇಕು, ಮರು ತನಿಖೆ ಆಗಬೇಕಿದ್ರದು ಅಂತ. ಅದರ ಜೊತೆಗೆ ಸೌಜನ್ಯ ಪ್ರಕರಣ, ಸೌಜನ್ಯಾಳ ಕುಟುಂಬಸ್ಥರು SITಗೆ ಬಂದು ಇನ್ನೊಂದು ದೂರನ್ನು ಕೊಡಬೇಕು. ನಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣವನ್ನು ಮತ್ತೆ ರೀಓಪನ್ ಮಾಡಿ ಹೊಸದಾಗಿ ತನಿಖೆ ಮಾಡಿ, ಪದ್ಮಲತಾ ಕುಟುಂಬದವ್ರು ಹೆಂಗೆ ಬಂದಿದ್ದಾರಲ್ಲ ಹಾಗೆ ಸೌಜನ್ಯ ಕುಟುಂಬದವರು ಕೊಡಬೇಕು ದೂರನ್ನು. ನ್ಯಾಯಾಲಯಕ್ಕೆ ಹೋಗುವ ಅವಕಾಶ ಕೂಡ ಇದೆ ಅವರಿಗೆ, ರೀಓಪನ್ ಮಾಡಿ ಅಂತ. ಅವ್ರಿಗೆ ಕುಟುಂಬಸ್ಥರಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಇರೋದದು. ಇನ್ಯಾರೋ ನಮಗೆ ಸೌಜನ್ಯ ಹೋರಾಟಗಾರರು ಅದು ಇದು ಅಥವಾ ಸೌಜನ್ಯ ನ್ಯಾಯ ಸಿಗಬೇಕು, ನಾವು ಹೋಗ್ತೀವಿ ಹೈಕೋರ್ಟ್ಗೆ ಅಂದ್ರೆ ಆಗೋದಿಲ್ಲ. ಕುಟುಂಬಸ್ಥರು ಹೋಗಬೇಕು. ಕುಟುಂಬಸ್ಥರು ನಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರ್ ಕೇಸನ್ನು ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೋರ್ಟ್ಗೆ ಹಾಕಿದಾಗ ಕೋರ್ಟ್ ಕೇಳುತ್ತೆ, ಹೊಸ ಮಾಹಿತಿ ಏನಾದರೂ ಇದೆಯಾ, ಈಗಾಗಲೇ ನಡೆದಿರುವ ತನಿಖೆಯಲ್ಲಿ ಬಿಟ್ಟು ಹೋಗಿರುವ ಯಾವುದಾದ್ರೂ ಮಾಹಿತಿ ಇದೆಯಾ ಅಂತ ಕೋರ್ಟ್ ಕೇಳುತ್ತೆ. ಮಾಹಿತಿ ಇದೆಯಲ್ಲ, ಏನು ಗಿರೀಶ್ ಮಠಣ್ಣವರು ಮೊಬೈಲ್ನಲ್ಲಿದೆ, ಅನೇಕರು ನೋಡಿದ್ದೀವಿ ಅಂತ ಹೇಳಿದ್ದಾರೆ, ಇಂತಿಂಥ ಮಾಹಿತಿಗಳಿದ್ದಾವೆ ಅಂಥೇಳಿ ಅವುಗಳನ್ನು ಹಾಕಿ ರೀಇನ್ವೆಸ್ಟಿಗೇಷನ್ಗೆ ಕೊಡ್ಬೋದು ಸೌಜನ್ಯ ಕುಟುಂಬದವರು. ಅಥವಾ ಈಗ ಯಾವುದೋ ಒಂದು ಹೀನಿಯಸ್ ಕ್ರೈಮ್ ಇದು, ರೇಪ್ ಆ್ಯಂಡ್ ಮರ್ಡರ್, ಸೌಜನ್ಯಾಳಿಗೆ ಆದಂಥದ್ದು ಅತ್ಯಂತ ಘೋರ ಅಪರಾಧ ಆಕೆಯ ಮೇಲೆ. ಆ ಅಪರಾಧದಲ್ಲಿ ಅಪರಾಧಿಯನ್ನು ಬಂಧಿಸುವುದಕ್ಕೆ ಬೇಕಾದ ಮಾಹಿತಿ ಇಟ್ಕೊಂಡು ಅದನ್ನು ನಾವು ತನಿಖಾ ಸಂಸ್ಥೆಯ ಜೊತೆ ಶೇರ್ ಮಾಡಿಕೊಳ್ಳೋದಿಲ್ಲ ಅನ್ನುವುದು ಕೂಡ ಅಪರಾಧ ಆಗುತ್ತೆ, ಅನ್ನೋದು ಕೂಡ ಅಪರಾಧ. ಸೌಜನ್ಯಾಳ ಮೇಲೆ ಬರ್ಬರವಾಗಿ ಅತ್ಯಾಚಾರವೆಸಗಿ ಕೊಂದು ಹಾಕಿದವರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಂತ ಹೇಳ್ಕೊಂಡು ಅದನ್ನು ತನಿಖಾ ಸಂಸ್ಥೆಯ ಜೊತೆ ಶೇರ್ ಮಾಡಿಕೊಳ್ಳದೆ ಹೋದರೆ ಅದು ಕೂಡ ಅಪರಾಧ ಆಗುತ್ತೆ. ಪೊಲೀಸರು ಅದನ್ನು ಸುಮೋಟೋ ಕೇಸ್ ಹಾಕಬೇಕು. ಈಗ ಮೊಬೈಲ್ನಲ್ಲಿದೆ ಅಂದರೆ ಮೊಬೈಲ್ ಸೀಸ್ ಮಾಡಿದರೆ ನೀವು ಮೊಬೈಲ್ ತಗೊಂಡಾಗಿಂದಲೂ ಇಲ್ಲಿ ತನಕ ಏನೇನಿದೆ ಎಲ್ಲವನ್ನೂ ರಿಕವರ್ ಮಾಡಿಸ್ಬೋದು, ಎಲ್ಲವನ್ನು. ಅಥವಾ ಹ್ಯಾಂಡ್ಸೆಟ್ ಚೇಂಜ್ ಆಗಿದ್ದರೆ ಯಾವ ಹ್ಯಾಂಡ್ಸೆಟ್ ಮುಂಚೆ ಇತ್ತು ಅನ್ನೋದು ಗೊತ್ತಾಗುತ್ತೆ, ಎಲ್ಲವನ್ನೂ ರಿಕವರ್ ಮಾಡ್ಕೋಬಹುದು. ಅಂತಿಮವಾಗಿ ಸೌಜನ್ಯಾಳ ನಿಜವಾದ ರೇಪಿಸ್ಟ್ಗಳು, ಹಂತಕರು ಆತ ಅಲ್ಲ ಅಂತ ಏನು ವಾದ ಮಾಡ್ತಾರಲ್ಲ ಸಂತೋಷ್ ರಾವ್, ಅವ್ರ ತನಕ ಹೋಗ್ಬೇಕದನ್ನ. ಸೌಜನ್ಯಾಳ ಮನೆಯವರಿಗೆ ಎದುರಿಗೆ ಈಗ ಆಪ್ಷನ್ ಇದೆ, SIT ರಚನೆ ಆಗಿದೆ, ಬರಬೇಕು, ಇನ್ನೊಂದು ಸಲ ತನಿಖೆ ಮಾಡಿ ನಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರನ್ನು ಅಂತ ನೋಡೋಣ.